ಮೇಡಮ್ ನಮ್ಮ ಕಾರ್ಯಕ್ರಮ ನಮಸ್ತೆ, ಥ್ಯಾಂಕ್ ಯು. ಕೈ ಕೈ ಹಿಡಿಕೊಂಡು ತಿರುಗಾಡಿ ಏನು ಚಂದ ಇತ್ತಾರ ನಮ್ಮ ಜೋಡಿ, ನೆನಪಾಗತೈತಿ ಹೋದರ ಜಮಖಂಡಿ. ಇವ್ರ ಜೊತೆ ಒಂದ್ ಸಾಂಗ್ ಹಾಡಿದ್ರೆ ನೀ ಹೈಲೈಟ್ ಆಗ್ತಿರ್ ನೋಡು ಅಂತ ನಾ ಪರ್ಶು ಕೊಲ್ಲೂರ್ಗ್ ನೋಡಿದ್ದು. ಈ ಕಡೆ ಭಾಗದಾಗ ಜಮಖಂಡಿ, ಗೋಕಾಕ್ ಕಡೆ ಬೆಳಗಾವ್, ಆ ಕಡೆ ಸೈಡ್ ನನ್ನ ಪರಿಚಯ ಲಕ್ಷ್ಮೀ ಬಿಜಾಪುರ್ ಪರಿಚಯ ಮಾಡಿಸಿದವರು ಪರ್ಶು ಕೊಲ್ಲೂರ್. ಫುಲ್ ಹೈಲೈಟ್ ಆಗಿದ್ದು ಯಾರಿಂದ ಅಂದ್ರ ಮ್ಯೂಸಿಕ್ ಮೈಲಾರಿ. ನಂದು ಬಿಜಾಪುರ. ಕೊಪ್ಪಳ ಜಿಲ್ಲಾ ಕುಡಗುಂಟಿ ಹುಡುಗಿ ನನ್ನೋರ. ಯಾವ ಜನ ಏನ್ ಗೊತ್ತಿಲ್ಲ ನನಗ. ಈ ಜನದಾಗ ಅಣ್ಣಾಗಿ ಪಡ್ಕೊಂಡಿನಿ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ದಲ್ಲ. ಆಕಳ ನಾರವ ಒಳಗ ಓಡಿ ಹುಣದಾವ, ಎಷ್ಟೋ ಹುಡುಗರ ತಲೆ ಕೆಡಿಸಿಲ್ಲವ್ವ ಮಾಡಿದಾವ. ಹಾಯ್ ಲಕ್ಷ್ಮಿ, ನಾವು ಫಸ್ಟಿಂದ ನೋಡ್ಬೇಕಾದ್ರ ಅದೇನು ಕಷ್ಟ ಬಾಳ ಅದ ರೀ. ನನ್ನ ಮಗಳನ್ನಲ್ಲ ನಾವು ನನ್ನ ಮಗಳ ಹತ್ತು ತಿಳಿದೀನಿ ನಾನು. ಈ ಸದ್ಯಕ್ಕೆ ನೀವ್ 100 ಮಾತಾಡ್ತಾರ, ಅದು ಏನು ತಲೆ ಕೆಡಿಸೋಬೇಡ. ನಮ್ಮದು ನಾವು ಹೆಂಗಿದ್ದೀವಲ್ಲ ನಾವು ಇದು ಮಾಡ್ಕೋಬೇಕು. 4 ಮಂದಿಯಾಗ ಸೆವೆಶ್ ಅನ್ಸುತ್ತ ಬಾ ಅಂತ ಹೇಳಿದೀವಿ ಅವ್ರಿಗೆ. ಆ ಟೈಮಲ್ಲಿ ಮಮ್ಮಿದು ಒಂದ್ ತಾಳಿ ಇತ್ತು. ಆ ತಾಳಿ ಮಾಡ್ಕೊಂಡ್ ಬಂದ್ ಗ್ಯಾಸ್ ತುಂಬ್ಕೊಂಡ್ ಬಂದಿದ್ವಿ. ನಮ್ ಮನ್ಯಾಗ ಊಟ ಮಾಡಕ್ ಇದ್ದಿಲ್ಲ. ಹೆಂಗ್ ಮಾಡ್ಬೇಕು? ನಮ್ಮ ಅಣ್ಣ, ನಾನು, ನಮ್ಮ ಮಮ್ಮಿ ಪೂರ್ತಿ ಬರೆಗಾಲ ತಿರುಗಾಡಿನ ನಾನು. ಒಂದ್ ಕೈ ಚೀಲ ಒಂದು ಬಗ್ಲ ಕೂಸ್ ಹಿಡ್ಕೊಂಡು, ಇಬ್ರು ಹುಡುಗಿಯರ ಕೂಸ್ ಹಿಡ್ಕೊಂಡು, ಒಂದ್ ಮಂದೆಲ್ಲ ಗಾಬರತ್ತಿದ ಯಾವ ಹೆಂಗ್ ಹಿಡ್ಕೊಂಡ್ ಹೊಂಟಿ ನೀನು. ಒಂದ್ ಬಗ್ಲ ಕೂಸ, ಒಂದ್ ಕೈಯಾಗ ಇನ್ನೊಂದ್ ಹುಡುಗ, ಅದ್ರ ಬೇರೆ ಲಗೇಜ್ ಬೇರೆ, ಹೆಂಗ್ ಹೋಗ್ತೀನಿ ಅಂತಂದ್ಬಿಟ್ಟು ಎಲ್ರು ಗಾಬರಾಗ್ಯವ್ರು. ಆ ಟೈಮಲ್ಲಿ ನಮ್ಮ ಮಮ್ಮಿ ಬಾಳ ಚಂದ ನೋಡ್ಕೊಂಡ್ರ. ಲವ್ ಆಗ್ತದ, ಲವ್ ಮಾಡ್ತೀರಿ. ಅದೇಂಗ್ ಸ್ಟಾರ್ಟ್ ಆತ ನಿಮ್ದು ಲವ್ ಬಗ್ಗೆ ಹೇಳ್ಕೊಳ್ಳೋದ? ಅದು ನಾನು ಫಿಲ್ಮ್ ಸಾಂಗ್ ಅದ ಆಡಿಷನ್ ಅಂತ ಬಂದಿದ್ದೆ. ಆ ಟೈಮಲ್ಲಿ ನನ್ ಲವ್ ಸ್ಟಾರ್ಟ್ ಆಯ್ತು. ಹಾಯ್ ಲಕ್ಕಿ, ನಾನು ನೀನು ಒಂದು ಇನ್ಸ್ಟಿಟ್ಯೂಟ್ ಒಳಗೆ ಸೇರಿದ್ವಿ. 1 ವರ್ಷ ಮಟ್ಟಿಗೆ ಇಬ್ರು ಕಾರ್ಯಕ್ರಮ ಮಾಡ್ತಿದ್ವಿ. ಹಾಗೆ ಕಲಿತಾ ಇಬ್ರು ಜೊತೆಗಾದ್ವಿ. ನಾನೊಬ್ಬ ಕಲಾವಿದ ಆಗಿ ಒಂದು ಕಲೆನ ತುಳಿಬಾರ್ದು, ಬೆಳೀಲಿ ಅಂತ ಹೇಳಿ ನಾನು ನಿನಗೆ ಆಸೆ ಪಟ್ಟೆ. ಹಾಗೆ ಸ್ವಲ್ಪ ವಿರೋಧನ ಮಾಡಿದೆ. ಕೆಲವೊಂದಿಷ್ಟು ಜನ ಕೆಟ್ಟದಾಗಿ ಮಾತಾಡ್ತಾರ, ಒಳ್ಳೇದಾಗಿ ಮಾತಾಡ್ತಾರ. ಸೊ ಅದು ನನಗೆ ಕೆಲವೊಂದು ಟೈಮ್ನಾಗ ಹಿಡಿಸ್ಲಿಲ್ಲ. ಅದಕ್ಕೆ ನಾನು ಕೆಲವೊಂದು ಟೈಮ್ನಾಗ ನಿನ್ಗೆ ಅಡ್ಡಿ ಆದ್ನಂತೂ ಅನ್ಕೋತೀನಿ. ನನಗೊಂದು ರಿಕ್ವೆಸ್ಟ್, ಆ ಸ್ಟೇಜ್ ಮ್ಯಾಗ ದಯವಿಟ್ಟು ಆದಷ್ಟು ಅವು ಅಶ್ಲೀಲ ವರ್ಡ್ಸ್ಗಳು ಮಾತಾಡ್ತಾರಂತ ಹೇಳ್ತಾರಲ್ಲ, ಸೊ ಅದನ್ನ ನಾನು ನೋಡಿನಿ. ಬಟ್ ಅದನ್ನ ಆದಷ್ಟು ಅವಾಯ್ಡ್ ಮಾಡು. ಅದು ಒಂದೇ ರಿಕ್ವೆಸ್ಟ್ ನಿನ್ನ ಹತ್ರ.